ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ, ಗಂಡ ಹೆತ್ತಿ ನ್ಯಾಯ ಬಂದ್ರೆ, ಅಣ್ತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರದಾರ. ಹೆಪ್ಪ ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರ, ಏನಾರ ಮಾಡಿದ್ರೆ ಅದನ್ನು ಮುಟ್ಟಿಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡ ತಾಯಿ ತಂದು ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರ ಉತ್ತರ ಕೊಟ್ಟೆ ಅಂದ್ರೆ ಈಗ ಅಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿನ ಹೇಳಿದ್ದು ಮರಿಬೇಡ, ನಾ ಹೇಳಿದ್ದು ಮರಿಬೇಡ. ಹಂಗ ಅವಾಗ ಈಗ ಹೆಂಗತ್ತಾರಂದ್ರೆ, ಯವ್ವ ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ಯವ್ವ ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕ, ಕಟ್ಟಿ ಕೂತ್ ಹಿರಿಯರು ಹೌದು ತಂಗಿ ನೀ ನಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತ್ ಹಿರಿಯಾರು ಏಯ್ ನಡಿಬಿಡಿ, ನೀ ಹಾಲು ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿ ಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮುಣಿಗೆ ಮಾಡಿನ 10 ಥರದ ಅಡಿಗೆಯ, ಹೊತ್ತ ಮುಣಿಗೆ ಮಾಡಿನ 10 ಥರದ ಅಡಿಗೆಯ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿಲ್ಲ, ನಮ್ಮ ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಒಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮಣಿ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಇವತ್ತು ಅವ್ರು ಯಾವಾಗಲೂ ಕಳ್ಳಿರ್ತದಾರ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ, ತವ್ರವ್ರು ಬರ್ತಾರ ತಡಿಸಿವನ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ, ಸೆಡಗರ್ಲೆ ದಂಡಿ ತರ್ತಾರದ, ಸತ್ತಾಗುಸಕ್ಕೆ ತವ್ರ ಮಣಿ ಚಂಪಾರ ಕುಬುಸ ಸೀರಿ ಬಿಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು, ತಂದಿಗಳಿದ್ದವ್ರು, ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮನಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಅವರ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈಗ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣುವನು, ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಈ ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗ ಏನು ಹಂಚಿಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರು. ಈಗ ಇರಾಕೆ ತುತ್ಸೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಏಟ ಒಂದಿಟ್ಟು ಹೆಂಗೋ ಮಾಡಿರ್ತಾರೆ, ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ, ಆಕಿ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ಹೆಣ್ಮಗಳು ಹಂಚಿಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕಿ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮನೆಗೆ ಬಂದರು ಅಂದ್ರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದಿ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದಿ, ಹೆಣ್ಣು ಮಕ್ಕಳಿಗೆ ಯಾರು ತಾಯಿ ತಂದಿ ಬೆಣ್ಣ ತೆಗುದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಗಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತ ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ
ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಣ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ, ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲ್ತವ್ರಿಂದ ಕೆಟ್ಟೈತಿ. ಕಲ್ತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ, ಕೇಳೋ ದೊಡ್ಡ ಬೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು, ಜಾತಕ್ಕೆ ಮರಳು, ಕಳ್ಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದೊಂದು ಗುಂಪ, ಇವ್ರದೊಂದು ಗುಂಪ, ಒಂದೊಂದು ಜಾತಿಯಾಗ 3-4 ಗುಂಪ, ಒಳಗ ಈ ಸಪ್ಪ, ಮ್ಯಾಲೆ ಬಸಪ್ಪ, ಎಲ್ಲರ ಜಾತಿಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ, ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಲೂಟಿ. ಇದ್ರಾಗ ನವ ಬೇಸಿ, ಅಡಿಯಾಗ ಕುರಿ ಮೇಯಿಸಿ, ಸುಖದಿಂದ ಇರುತ್ತೇವೆ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ವೀರ, ಕೇಳೋ ದೊಡ್ಡ ವೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿ ಕಾಯ ಅವ್ರ ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ, ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವ್ದಾರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತಿ ಅಂತ ಹೇಳಿದ್ರು. ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಲ್ಲಿ ಉಳ್ತಾವಂದ್ರೆ, ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹತ್ತಲ್ಲಿ ಜಾನಪದ ಉಳ್ದಾವ್. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿಯ ಪುತ್ರ, ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರೆ, ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವಿರತ್ ಬಾ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ರರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ, ರುದ್ರರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತ್ತು. ವಿದ್ಯೆ ಹುಟ್ಟಿತಿಡಿ ನಾಗರದಾಗ, ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ. ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಖ ಹುಟ್ಟ್ಯಾವ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆನೆಯಾಗ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟಿದ ಆಣಿ ಗುಂದಿ, ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ, ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದೆ ಹಿರಿಯರು ಹೇಳ್ಕೋತಾ ಬಂದಾರ. ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು. ಈ ಮಾತ ಯಾಕಂದ್ರೆ ಹಾಡುಗಳು, ಮಾತುಗಳು ನೋಡು, ನಮ್ಮ ಹಿರಿಯರು ಹೇಳಿದ ಮಾತ ಯಾರು ನೆಪ್ಪಿನಾಗ ನಿಮ್ಗೊಂದು ಹೇಳ್ತಾನೆ. ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ 10 ಮಂದಿಯಾಗ ನಿಂತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ. ಇಷ್ಟು ಮಾತ್ರ ಕರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದ, ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಮ್ಮಿಲ್ಲ. ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ. ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ. ನಮ್ಮ ಗಂಡು ಮಕ್ಳ ಕಂಪ್ನಿನ ಭಾಳ ಮಜಾ ಇರ್ತೈತಿ. ಅದಕ್ಕೆ ಅವರ ಒಂದು ಚಾಂತಾಗಿದ್ರ ಅಂದ್ರೆ ಎಲ್ಲ ಸುದ್ದಿರ್ತೈತಿ, ಎಲ್ಲ ಸುದ್ದಿರ್ತೈತಿ. ಮತ್ತು ನಾವು ಅದ್ರಾಗ ಅರ್ಧ ಮಾಡಿದೇವಂದ್ರೆ ಏನೂ ಉಳಿಯಂಗಿಲ್ಲ. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯಿಬೇಡಿ. ರಾಜರು ಬಡದೇಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ. ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸರ ಇಲ್ದ, ಕುರಾನ್ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ.
ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು. ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಂಗ ನೀವ್ಯಾಕೆ ಹಿಂಗ ಅಳ್ತಿರಿ ಕಾಯ್ಬೇಡಿ ಅಂತ ನಾವೇನಾರ ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.